ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಗಳೇ ನುಡಿದ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ, ಇನ್ನು ತುಲಾರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಸ್ಥಾನದ ಅಧಿಪತಿ ತುಂಬ ಚೆನ್ನಾಗಿರೋದ್ರಿಂದಾಗಿ ವೃತ್ತಿಯಲ್ಲಿ ವಿಶೇಷ ಅನುಕೂಲ ಆಗುತ್ತೆ, ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲ ಆಗುತ್ತೆ, ದಾಂಪತ್ಯದಲ್ಲಿ ಸಹಕಾರ, ಒಂದು ಸಾಮರಸ್ಯ ಇರ್ತದೆ, ವ್ಯವಹಾರದಲ್ಲಂತೂ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಈ ದಿವಸ ದೂರ ಪ್ರಯಾಣಕ್ಕೆ ಹೆಚ್ಚಿನ ಅನುಕೂಲ ಇರತಕ್ಕಂಥದ್ದು ಈ ಥರದ್ದೆಲ್ಲ ಸೂಚಿಸ್ತಾ ಇದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ, ಈ ಕಾರಣಕ್ಕೆ ದುರ್ಗಾ ಕವಚ ಕೇಳಿಸ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯ ಅಧಿಪತಿಗೆ ಬಲ ಇದೆ, ಚಂದ್ರನ ಜೊತೆಗಿದ್ದಾನೆ, ಭಾಗ್ಯಾಧಿಪತಿ ಜೊತೆಗೆ ತುಂಬ ಒಳ್ಳೆಯದು. ಹೀಗಾಗಿ ಶತ್ರುಗಳು ದೂರ ಆಗ್ತಾರೆ, ಸಾಲ ನಿವಾರಣೆ ಆಗುತ್ತೆ, ಒಂದು ಮನಸ್ಸಿಗೆ ಒಂದು ಧೈರ್ಯ ಅಂತೀವಲ್ಲ ಅದು ಬಂದು ಒದಗುತ್ತೆ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಸಣ್ಣ ಪುಟ್ಟ ತೊಡಕನ್ನು ಸೂಚಿಸ್ತಾ ಇದೆ. ಈ ಕಾರಣದಿಂದಾಗಿ ಈಶ್ವರ ಪ್ರಾರ್ಥನೆ ಮಾಡಿ, ಈಶ್ವರ ಸನ್ನಿಧಾನದಲ್ಲಿ ಒಂದು ಅರ್ಚನೆ ಮಾಡಿಸಿ, ಬಿಲ್ವಾರ್ಚನೆ ಅನುಕೂಲ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ, ಬುದ್ಧಿ ಚುರುಕಾಗಿರ್ತದೆ, ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷವಾದ ಚುರುಕುತನ ಅಂತಕ್ಕಂಥದ್ದು, ಅದರಿಂದಾಗಿ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು. ಮಕ್ಕಳ ವಿಚಾರದಲ್ಲಿ, ಅವರ ವಿದ್ಯಾಭ್ಯಾಸದ ವಿಚಾರದಲ್ಲಿ ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಹೆಚ್ಚಿನ ಅನುಕೂಲದ ಫಲಗಳನ್ನೇ ಸೂಚಿಸ್ತಾ ಇರೋದ್ರಿಂದ ಆತಂಕ ಇಲ್ಲ. ಕರ್ಮಾಧಿಪತಿ ಅಷ್ಟಮದಲ್ಲಿದ್ದಾನೆ, ಈ ಕಾರಣಕ್ಕೆ ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ತುಳಸಿ ಸಮರ್ಪಣೆ ಮಾಡಿ. ಮಕರ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಸೂಚಿಸ್ತಾ ಇದೆ, ವಿಘ್ನಗಳು ಮುಖ್ಯವಾಗಿ ತೊಡಕಾಗುತ್ತೆ, ಚ್ಯುತಿ ಆಗುತ್ತೆ, ಇರತಕ್ಕಂಥ ಸ್ಥಾನ ಕೆಲಸ ಅಭದ್ರತೆಯಿಂದ ಕೂಡಿ ಏನೋ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಗಣಪತಿ ಪ್ರಾರ್ಥನೆ ಬೇಕು, ಗಣಪತಿ ಸನ್ನಿಧಾನಕ್ಕೆ ಹೋಗಿ ಒಂದು ಕಲ್ಲು ಸಕ್ಕರೆ ಅಥವಾ ಬೆಲ್ಲ ನೈವೇದ್ಯ ಮಾಡಿಸಿ, ಅನುಕೂಲ ಆಗುತ್ತೆ. ಉಳಿದ ಹಾಗೆ ದಿವಸ ಬಂಧುಗಳ ಸಹಕಾರ, ಮಿತ್ರರ ಸಹಾಯ, ಭೂ ವ್ಯವಹಾರಗಳಲ್ಲಿ ಲಾಭ, ನಿಮಗೂ ಕೂಡ ಹಾಲು ಹೈನು ವ್ಯಾಪಾರಿಗಳಿಗೆ ವಿಶೇಷ ಲಾಭ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ. ಇದು ಸಣ್ಣ ಪುಟ್ಟ ಕೆಲಸದ ವಿಚಾರದಲ್ಲಿ ಅನುಕೂಲಗಳೇ ಇದೆ, ಆಗ್ತಾ ಹೋಗುತ್ತೆ. ಆದರೆ ಅಲ್ಲಿ ಆ ತೊಡಕು ನಿವಾರಣೆಗೆ ಗಣಪತಿ ಆರಾಧನೆ ತುಂಬ ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ದಿವಸ ಧೈರ್ಯ ಸಾಹಸಗಳ ದಿನ, ಸ್ತ್ರೀಯರಿಗೆ ಹೆಚ್ಚಿನ ಧೈರ್ಯ, ಪರಾಕ್ರಮ, ಆಡಳಿತಾತ್ಮಕವಾಗಿ ಬೆಲೆ ಮೌಲ್ಯ ಸಿಗುತ್ತೆ, ಚೆನ್ನಾಗಿದೆ. ಬಂಧು ಸಹಕಾರ ತುಂಬ ಚೆನ್ನಾಗಿದೆ, ಮಕ್ಕಳಿಂದ ಸಹಕಾರ ಸಿಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಮುಖ್ಯವಾಗಿ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಅದನ್ನು ಸೂಚಿಸ್ತಾ ಇದೆ. ಧರ್ಮಶ್ರದ್ಧೆ ಹಾಳಾಗ್ಬಿಡುತ್ತೆ. ನೀವು ಧರ್ಮಶ್ರದ್ಧೆ ಅಂದರೆ ಏನೋ ದೇವತಾ ಇತ್ಯಾದಿ ಕಾರ್ಯಗಳು ಅಂತಲ್ಲ, ನಿಮಗೇ ಆದ ಒಂದು ಚೌಕಟ್ಟಿರುತ್ತಲ್ಲ, ಆ ಚೌಕಟ್ಟನ್ನು ದಾಟಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ಇದರ ನಿವಾರಣೆಗೆ ದುರ್ಗಾ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿಯವರಿಗೆ ದಿವಸ ನೋಡಿ, ವೃತ್ತಿಯ ಅಧಿಪತಿ ಬಲಹೀನ, ಕೆಲಸದಲ್ಲಿ ಸ್ವಲ್ಪ ತೊಡಕಿದೆ, ಮತ್ತು ಈ ದಿವಸ ಸ್ವಲ್ಪ ನಷ್ಟ ಅದನ್ನು ಸೂಚಿಸ್ತಾ ಇದೆ. ಇವೆರಡು ಪ್ರಧಾನವಾಗಿ ಗಮನದಲ್ಲಿ ಇಟ್ಕೊಳ್ಬೇಕು. ಉಳಿದ ಹಾಗೆ ದಿವಸ ಕುಟುಂಬ ಸಹಕಾರ ಚೆನ್ನಾಗಿದೆ, ಮಾತಿನಿಂದ ಕಾರ್ಯ ಸಾಧನೆ ಮಾಡುವ ಶಕ್ತಿ ಇದೆ, ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ, ಮತ್ತು ಬಂಧು ಮಿತ್ರರ ಸಹಕಾರ ಚೆನ್ನಾಗಿರ್ತದೆ, ಆತಂಕ ಇಲ್ಲ, ಮಕ್ಕಳ ಸಹಾಯವೂ ಇರ್ತದೆ. ಈ ತೊಡಕು ಇದೆಯಲ್ಲ ಎರಡು, ಅದರ ನಿವಾರಣೆಗೆ ನೀವು ಕೂಡ ಗುರು ಸನ್ನಿಧಾನಕ್ಕೆ ಹೋಗಿ ಬೆಲ್ಲ ಸಮರ್ಪಣೆ ಮಾಡಿದ್ರೆ ಬಹಳ ಒಳ್ಳೆಯದು. ಕಡಲೆ ಹಾಗೂ ಬೆಲ್ಲ ಸಮರ್ಪಣೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ದೇವಮಾತ್ರೇ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಇಂದಿನ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ ಹಾಗೆ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಕೊಟ್ರಿ. ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ, ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಸಂಚಿಕೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.